ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಇಂದಿನ ಪದಾವಳಿಯನ್ನು ಬಿಡಿಸೋಣ ಬನ್ನಿ. ಶಿರವನ್ನು ಆಡು ಮಾತಿನಲ್ಲಿ ಹೇಳೋಣ. ತಲೆ. ಸಿಂಹವನ್ನು ಹೀಗೂ ಹೇಳುತ್ತಾರೆ. ವನರಾಜ. ಸುಮ್ಮನೆ ಹರಡಿದ ಸುದ್ದಿ. ವದಂತಿ. ಮಹಾಕಾವ್ಯಗಳಲ್ಲಿ ಇದೂ ಒಂದು. ರಾಮಾಯಣ. ಇಂಪಾಗಿ ಹಾಡುವ ಪಕ್ಷಿ. ಕೋಗಿಲೆ. ದೀಪಾವಳಿಯ ಸಮಯದಲ್ಲಿ ಹಾರಿಬಿಡುವ ದೀಪವುಳ್ಳ ಗೂಡೆ. ಆಕಾಶ ಬುಟ್ಟಿ. ಒಳ್ಳೆಯ ಲಕ್ಷಣ. ಶುಭಶಕುನ. ಸತ್ಕಾರ ಮಾಡುವವನು. ಆತಿಥೇಯ. ತಂತ್ರ ಮಾಡುವ ಪ್ರಾಣಿ. ನರಿ. ಕಾಶಿರಾಜನ ಮೊದಲ ಮಗಳು. ಅಂಬೆ. ಬಿಳಿ ಲೋಹದ ತೇರು. ಬೆಳ್ಳಿ ರಥ. ಕಣ್ಣಿಗೆ ಕಾಣುವುದು, ಗೋಚರಿಸುವುದು. ಸಾಕ್ಷಾತ್ಕಾರ. ರೈಲನ್ನು ಅಚ್ಚ ಕನ್ನಡದಲ್ಲಿ ಹೀಗೆ ಹೇಳುತ್ತಾರೆ. ಉಗಿಬಂಡಿ. ಈತ ಪ್ರಸಿದ್ಧನಾದ ಮಲ್ಲ. ಜಗಜಟ್ಟಿ. ಎರಡಕ್ಷರದ ಆಕಾಶ. ನಭ. ಆಂಜನೇಯನ ಹಲವು ಹೆಸರುಗಳಲ್ಲಿ ಇದೂ ಒಂದು. ಭಜರಂಗಿ. ಧಾನ್ಯ ಹಸನು ಮಾಡಲು ಬಳಸುವ ಸಾಧನ. ಜರಡಿ. ವಾಯುಮಾರ್ಗದ ಮೂಲಕ ಚಲಿಸುವ ವಾಹನ. ವಿಮಾನ. ಮರದ ಕೊಂಬೆ. ವಿಟಪ. ನೋಡಲು ಅಂದವಾಗಿರುವವನು. ರೂಪವಂತ. ಕಷ್ಟಪಡುವುದು ಎಂಬರ್ಥದ ಪದ. ಪರದಾಟ. ಹಸು ಕೂಗು. ಪಶು. ಯಮನ ವಾಹನ ತಿರುಗಿ ನಿಂತಿದೆ. ಕೋಣ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.